ಮಾರಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೈವಶ. ಬ್ಯಾಟರಾಯನಪುರ ಕ್ಷೇತ್ರದ ಜಾಲ ಹೋಬಳಿಯ ಮಾರಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಲ್ಲ 11 ಅಭ್ಯರ್ಥಿಗಳು ಗೆಲ್ಲುವ ಮೂಲಕ ಸಹಕಾರ ಸಂಘವು ಕೈವಶವಾಗಿದೆ. ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ಜನವರಿ 11ರಂದು ಚುನಾವಣೆ ನಡೆದಿತ್ತು. ಆದರೆ ಕೆಲ ಅಭ್ಯರ್ಥಿಗಳು ಮತಗಳ ಎಣಿಕೆ ವಿಷಯದಲ್ಲಿ ಹೈಕೋರ್ಟ್ ಮೆಟ್ಟಿಲು ಏರಿದ್ದರಿಂದ ಫಲಿತಾಂಶ ಹೊರಬಿದ್ದಿರಲಿಲ್ಲ. ಸದರಿ ವಿಷಯ ಕುರಿತು ಹೈಕೋರ್ಟ್ ಜನವರಿ 25ರಂದು ಮಧ್ಯಂತರ ಆದೇಶ ತೆರವುಗೊಳಿಸಿ ಫೆಬ್ರವರಿ 6ರಂದು ಮತಗಳ ಎಣಿಕೆ ಮಾಡಿ ಫಲಿತಾಂಶ ಪ್ರಕಟಿಸುವಂತೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಗುರುವಾರ ಮತ ಎಣಿಕೆ ಕಾರ್ಯ ಕೈಗೊಂಡು ಫಲಿತಾಂಶ ಪ್ರಕಟಿಸಿದ್ದು, ಫಲಿತಾಂಶದಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಲ್ಲ 11 ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸಹಕಾರ ಸಂಘ ಕೈವಶವಾಗಿದೆ. ಗೆಲುವು ಸಾಧಿಸಿದ ನೂತನ ನಿರ್ದೇಶಕರನ್ನ ಹಲವು ಕಾಂಗ್ರೆಸ್ ಮುಖಂಡರು, ಗ್ರಾಮಸ್ಥರು ಅಭಿನಂದಿಸಿ ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಚಕ್ಕನಹಳ್ಳಿ, ನಂಜೇಗೌಡ, ಡಿಎಂ ಚೌಡಪ್ಪ, ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷ ಪಿ ರಾಹುಲ್, ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ದಾಸನಾಯಕನಹಳ್ಳಿ ಗೋಪಾಲ್, ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯರಾದ ಗೀತಾ, ಆನಂದ್ ಕುಮಾರ್, ಯುವ ಮುಖಂಡರಾದ ಸತೀಶ್, ಅವಿನಾಶ್, ಲೋಕೇಶ್, ಎಂಆರ್ಎಸ್, ವಿಶ್ವ, ಮುರಳಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ 6ನೇ ತಾರೀಕು ನಮ್ಮ ಮಾರನಹಳ್ಳಿ ಕೃಷಿ ಪದ್ಧತಿ ಸಂಘ ವತಿಯಿಂದ ಚುನಾವಣೆ ಎಣಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಬಲಿಗರು, ನಮ್ಮ ಪಂಚಾಯತ್, ನಮ್ಮ ಕಾಂಗ್ರೆಸ್ ಬೆಂಬಲಿಗರು ಎಷ್ಟು 12 ಸ್ಥಾನದಲ್ಲಿ 11 ಸ್ಥಾನಕ್ಕೆ ಚುನಾವಣೆ ಆಗಿತ್ತು. ಒಂದು ಮೀಸಲು ಕ್ಷೇತ್ರ ಇರೋದ್ರಿಂದ ಅದು ಚುನಾವಣೆ ಆಗಿರಲಿಲ್ಲ. 11 ಸ್ಥಾನಕ್ಕೆ 11 ಕೂಡ ನಾವು ಭರ್ಜರಿ ಗೆಲುವನ್ನು ಬಾರಿಸಿರ್ತೀವಿ. ಆದ್ದರಿಂದ ಎಲ್ಲ ನಮ್ಮ ನಿರ್ದೇಶಕರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಮತದಾರರು, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಘದಲ್ಲಿ ಯಾರ್ಯಾರು ಮತದಾನ ಮಾಡಿರ್ತಾರೆ ಅವ್ರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ, ಅವರು ನಮಗೆ ಆಯ್ಕೆ ಮಾಡಿರೋನ ಅವರ ಋಣವನ್ನು ನಾವು ಈ 5 ವರ್ಷಗಳ ಕಾಲ ಅವ್ರ ಕೆಲಸನ ನಾವು ಮಾಡಬೇಕು. ನಮ್ಮ ನಿರ್ದೇಶಕರು ಏನು ಗೆದ್ದಿರ್ತಾರೆ ಅವರೆಲ್ಲ ಹಲವಾರು ನಮ್ಮ ಸೊಸೈಟಿನ ಅಭಿವೃದ್ಧಿ ಮಾಡೋ ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಕೆಲಸಗಳು ಬಡಬಗ್ಗರಿಗೆ ರೇಷನ್ ಕೊಡೋದಾಗಿರ್ಬೋದು, ಸಾಲದ ಬಗ್ಗೆ ಇನ್ನು ಕೆಲವ್ರಿಗೆ ಎಲ್ಲ ಅರಿವಿಲ್ಲ, ಅದ್ರ ಬಗ್ಗೆ ಎಲ್ಲ ಅರಿವು ಕೊಟ್ಟು ಹೆಚ್ಚಿನ ರೀತಿಯಾಗಿ ರೈತರಿಗೆ ಅವ್ರಿಗೆಲ್ಲ ಅನುಕೂಲ ಆಗೋ ರೀತಿ ಮಾಡಿಕೊಡ್ಬೇಕು ಅಂಥೇಳಿ, ಅದೇ ರೀತಿ ವಿಶೇಷವಾಗಿ ಇನ್ನೂ ಹೆಚ್ಚು ಮತದಾರನಾಗಿರ್ಬೋದು, ಷೇರುದಾರನ ಜಾಸ್ತಿ ಮಾಡಬೇಕು. ನಮ್ಮ ಪಂಚಾಯಿತಿಯಲ್ಲಿ, ನಮ್ಮ ಸೊಸೈಟಿಯಲ್ಲಿ ಷೇರುದಾರನ ಜಾಸ್ತಿ ಮಾಡಿದಾಗ ಸೊಸೈಟಿ ಕೂಡ ನಮಗೆ ಒಂದು ಒಳ್ಳೆ ರೀತಿ ನಡ್ಕೊಂಡು ಹೋಗ್ತದೆ. ಆದ್ದರಿಂದ ಈ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದ್ವಿ, 11 ಸ್ಥಾನಕ್ಕೆ 11 ಗೆಲ್ತೀವಿ ಅಂತ. ಭಾಳ ಸಂತೋಷ ಆಗ್ತಾಯಿದೆ. 11ಕ್ಕೆ 11 ನಾವು ಜೈಬೇರಿ ಬರ್ಸಿರ್ತೀವಿ. ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಆದಿಯಾಗಿ, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಆಂಜಿನಪ್ಪ ಪುಟ್ಟೂರವರು, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅದೇ ರೀತಿ ಪಂಚಾಯತಿ ಸೊಸೈಟಿ ಅಧ್ಯಕ್ಷರಾಗಿರುವಂಥ ನಮ್ಮ ಚೌಡಪ್ಪಣ್ಣವರಾಗಿರ್ಬೋದು, ನಾಗರಾಜಣ್ಣವರಾಗಿರ್ಬೋದು, ಅದೇ ರೀತಿ ನಮ್ಮ ಹಿರಿಯ ಮುಖಂಡರುಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಮುಂಡ್ರಾಜಣ್ಣವರ, ಹೊಸಳ್ಳಿ ಮುಂಡ್ರಾಜಣ್ಣವರ ಆದಿಯಾಗಿ ಎಲ್ಲ ನಮ್ಮ ಕೃಷ್ಣಮೂರ್ತಿ ಅಣ್ಣ, ಮಲ್ಕುಂಟೆಯಿಂದ ನಮ್ಮ ಮುಂಡ್ರಾಮಣ್ಣವರು, SP ಗ್ರೂಪ್ ಸುರೇಶ್ ಅಣ್ಣವರು, ನಮ್ಮ ಗೋಪಾಲ್ಪುರದಿಂದ ಸತೀಶ್ ಅಣ್ಣವರು, ಅವಿನಾಶ್ ಅಣ್ಣವರು, ಅದೇ ರೀತಿ ಈರೇಗೌಡರಾಗಿರ್ಬೋದು, ನಮ್ಮ ಮಂಜಣ್ಣವರಾಗಿರ್ಬೋದು, ದಾಸನಾಯಕನಹಳ್ಳಿಯಿಂದ ನಮ್ಮ ಗೋಪಾಲ್ ಅವರಾಗಿರ್ಬೋದು, ಅದೇ ರೀತಿ ಮಾರೇನಹಳ್ಳಿಯಲ್ಲಿ ನಮ್ಮ ರಾಜಣ್ಣವ್ರು, ಡೈರಿ ರಾಜಣ್ಣವ್ರು ನಿಂತಿದ್ರು, ಅವರು ಕೂಡ ಗೆದ್ದಿರ್ತಾರೆ. ಅದೇ ರೀತಿ ನಮ್ಮ ಅಜ್ಜಿಯವರು ಚನ್ನಲಕ್ಷ್ಮಮ್ಮವ್ರು, ಅವರು ಕೂಡ ಗೆದ್ದಿರ್ತಾರೆ. ಭಾಗ್ಯ ಅನ್ನೋರು ಚಕ್ನಹಳ್ಳಿಯಿಂದ, ಮೋಹನ್ ಅವರು ಕೂಡ ಗೆದ್ದಿರ್ತಾರೆ. ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಗ್ಗಟ್ಟಾಗಿ ದುಡಿದು ಎಲ್ಲರೂ ಗೆದ್ದಿರ್ತಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಗೆದ್ದಿರೋಂಥ ಸದಸ್ಯರಿಗೆ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಿ ಕಾಲಕ್ಕೆ ರೇಷನ್ಗಳನ್ನು ಸೊಸೈಟಿ ಬಡಬಗ್ಗರಿಗೆ ತಲುಪಿಸೋಂಥ ಕಾರ್ಯನ ಮಾಡ್ಕೊಂಡು ಹೋಗ್ರಿ ಅಂತಂದ್ಬಿಟ್ಟು ಎಲ್ಲ ಸದಸ್ಯರಿಗೆ ಹೇಳಿ, ಸಾಲ ಸೌಲಭ್ಯಗಳನ್ನೂ ಅಷ್ಟೇ ಕರೆಕ್ಟಾಗಿ ಏನು ಜನಕ್ಕೆ ತಲುಪುವಂಥ ಕೆಲಸನ ಮಾಡಿರಿ ಅಂತಂದ್ಬಿಟ್ಟು ಎಲ್ಲ ಸದಸ್ಯರುಗಳು ಶುಭವನ್ನು ಹಾರೈಸ್ತಾ ಇದ್ದೀರಿ. ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಮತದಾರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಳಿಸಿ ಈ ಶುಭವನ್ನು ಹಾರೈಸ್ತಾ ಇದ್ದೀವಿ. ನಾಗರಾಜು ಅಂತ. 11ಕ್ಕೆ 11 ಇದು ಕಾಂಗ್ರೆಸ್ ಬೆಂಬಲಿತ ಒಂದು ಟೀಮಾಗಿ ಇವತ್ತು ವಿಜಯಶಾಲಿಯಾಗಿ ಬಂದಿದ್ದಾರೆ. ಇವರಿಗೆ ನಮ್ಮ ಒಂದು ಕೃಷ್ಣ ಬೈರೇಗೌಡ ಒಂದು ಆಶೀರ್ವಾದ
ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಒಂದು ಆಶೀರ್ವಾದದಿಂದ ಸಹಕಾರದಿಂದ ಇವತ್ತು ವಿಜಯಶಾಲಿಯಾಗಿ ಬಂದಿದ್ದಾರೆ. ಅವ್ರನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಸೊಸೈಟಿಯನ್ನು ಅಭಿವೃದ್ಧಿಪಡಿಸಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿ ಜನರಿಗೆ ಉತ್ತಮವಾದಂಥ ಸೇವೆ ಮಾಡಿ ಅಂತಂದ್ಬಿಟ್ಟು ಶುಭವನ್ನು ಹಾರೈಸ್ತಾ ಇದ್ದೀವಿ. ನಾನು ಯಲಹಂಕ ಭೂ ನ್ಯಾಯ ಮಂಡಳಿ ಸದಸ್ಯರು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಮಾರೇನಹಳ್ಳಿ ನಾಗರಾಜು ಅಂತ. 5 ವರ್ಷ ಅವಧಿಯಲ್ಲಿ ತಮ್ಮ ಒಂದು ಏನು ಕನಸಿದೆ ಸರ್? ನಾವು ಈ ಒಂದು ಅಭ್ಯರ್ಥಿಗಳನ್ನ ಉತ್ತಮವಾದ ಅಭ್ಯರ್ಥಿಗಳಿದ್ದಾರೆ, ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಉತ್ತಮವಾಗಿ ನಮ್ಮ ಒಂದು ಸೊಸೈಟಿನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತಂದು ಮಾಡ್ತಾರೆ ಅಂತಂದು ನಂಬಿಕೆಯನ್ನು ಅವ್ರ ಮೇಲೆ ಇಟ್ಕೊಂಡಿದ್ದೀವಿ.